ಚಡ್ಡಿ ನೋಡಿ ಚಡ್ಡಿ. ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆ ಎದ್ದು ಯೋಗ ಎಲ್ಲ ಮುಗಿಸಿ ಹಾಗೆ ಸ್ವಲ್ಪ ಟೈಮ್ ಇತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ತಿಂಡಿ ರೆಡಿ ಮಾಡೋದಕ್ಕಿಂತ ಮೊದಲು ಅಂಗ್ಳ ಗುಡ್ಸೋಣ ಅಂತ ಅಂದ್ಬಿಟ್ಟು ಅಂಗ್ಳ ಗುಡಿಸ್ತಾ ಇದ್ದೀನಿ. ನಮ್ಮನೆ ಅಂಗ್ಳ ತುಂಬ ದೊಡ್ಡದಿದೆ. ಹಾಗೆ ಸೈಡಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಜಾಗ, ಅಲ್ಲಿ ಈ ಮರಗಳ ಎಲೆಗಳೆಲ್ಲ ಬಿದ್ದಿರತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಒಂದು 20 ಮಿನಿಟ್ಸ್ ಬೇಕಾಗತ್ತೆ ನನಗೆ ಅಂಗ್ಳ ಗುಡಿಸಿ ಆ ಸೈಡ್ ಈ ಸೈಡ್ ಮನೆ ಎದುರುಗಡೆ ಎಲ್ಲ ಗುಡಿಸ್ಬೇಕಿದ್ರೆ 20 ಮಿನಿಟ್ಸ್ ಬೇಕಾಗತ್ತೆ. ಬೆಳಿಗ್ಗೆ ವಾತಾವರಣ ತಂಪಾಗಿರತ್ತಲ್ವ, ಆ ಟೈಮ್ನಲ್ಲಿ ಹೊರಗಡೆ ಕೆಲಸ ಮಾಡೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ನನಗೆ. ಸೊ ಹಾಗಾಗಿ ಅಂಗ್ಳ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂಗ್ಳಕ್ಕೆ ನಾವು ಇಂಟರ್ಲಾಕ್ ಹಾಕೊಂಡಿದೀವಿ. ಹಾಗೆ ಸ್ವಲ್ಪ ಎದುರುಗಡೆ ಈ ತರ ಜಾಗ ಇದೆ, ಅದಕ್ಕೆ ಸಗಣಿ ಸಾರಿಸಿದೀನಿ ನಾನು. ಮೊದ್ಲೆಲ್ಲ ಸಗಣಿ ಸಾರಿಸ್ತಾ ಇದ್ವಿ ಅಲ್ವಾ, ಇವಾಗೆಲ್ಲ ಇಲ್ಲ. ಇಂಟರ್ಲಾಕ್ ಹಾಕಿರೋದ್ರಿಂದ ನನಗೆ ಸಗಣಿ ಸಾರಿಸುವಂತಹ ನೆಲ ಅಂತ ಹೇಳಿದ್ರೆ ತುಂಬಾ ಇಷ್ಟ ನನಗೆ. ಸ್ವಲ್ಪ ಜಾಗ ಇದ್ರೂ ಅದಕ್ಕೆ ನಾನು ಸಗಣಿ ಸಾರಿಸಿ ಇಡ್ತೀನಿ. ಸೊ ಈ ವರ್ಷ ಕೂಡ ಅಷ್ಟೇನೆ, ಫಸ್ಟ್ ಟೈಮ್ ನಾನು ಈ ವರ್ಷ ಇಲ್ಲಿಗೆ ಅಂದ್ರೆ ಮನೆ ಎದುರುಗಡೆ ಇರುವಂತ ಸ್ವಲ್ಪ ಜಾಗ ಇದೆ, ಆ ಜಾಗಕ್ಕೆ ಸಗಣಿನ ಲಾಸ್ಟ್ ವೀಕಲ್ಲಿ ತಂದುಬಿಟ್ಟು ಸಾರಿಸಿದ್ದೆ. ಆ ಜಾಗದಲ್ಲಿ ಬರೇ ಕಾಲಿನಲ್ಲಿ ಓಡಾಡೋದಂತ ಹೇಳಿದರೆ ತುಂಬ ಇಷ್ಟ. ಬೆಳಿಗ್ಗೆ ಎದ್ಬಿಟ್ಟು ಚಪ್ಪಲಿ ಹಾಕ್ತೆ ನಾನು ಆ ಒಂದು ಸಗಣಿ ಸಾರಿಸಿರುವಂತಹ ಜಾಗದಲ್ಲಿ ಓಡಾಡ್ತಾ ಇರ್ತೀನಿ ಸ್ವಲ್ಪ ಹೊತ್ತು. ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ಸುತ್ತೆ. ಹಿಂದಿನ ನೆನಪುಗಳೆಲ್ಲ ಬರುತ್ತೆ. ನಾವು ಚಿಕ್ಕವರು ಇರಬೇಕಿದ್ರೆ ಅಮ್ಮ ಎಲ್ಲ ಸಗಣಿ ಸಾರಿಸ್ತಾ ಇದ್ರು ಅಲ್ವಾ, ಆ ಟೈಮ್ ಅಂದರೆ ಆ ದಿನಗಳೆಲ್ಲ ಮನಸ್ಸಿಗೆ ಬರುತ್ತೆ, ನೆನಪಿಗೆ ಬರುತ್ತೆ. ಸೊ ಏನೋ ಒಂಥರ ಸ್ವಲ್ಪ ಖುಷಿ ಸಿಗತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅಂಗ್ಳ ಎಲ್ಲ ಗುಡಿಸಿ ಕ್ಲೀನ್ ಮಾಡಿಬಿಟ್ಟು ಇಲ್ಲಿ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ನೀರು ದೋಸೆಗೆ ಇಲ್ಲಿ ನಾನು ಇವತ್ತೊಂದು ತಂಬುಳಿ ಮಾಡ್ತಾ ಇದ್ದೀನಿ. ತಂಬುಳಿ ಅಂತ ಹೇಳಿದ್ರೆ ಮಧ್ಯಾಹ್ನ ಲಂಚ್ಗೆ ಕೂಡ ಆಗತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇರುವಂಥದ್ದು. ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಜೀರಿಗೆ ಮೆಂತ್ಯ ಹಾಕೊಂಡಿದ್ದೀನಿ. ಒಂದೆರಡು ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿ, ಒಂದು ಒಣ ಮೆಣಸು, ಒಂದೆರಡು ಹಸಿ ಮೆಣಸನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೊಸರು ಇರತ್ತಲ್ವ, ಆ ಮೊಸರನ್ನ ಒಂದು ಪಾತ್ರೆಗೆ ಹಾಕಿ ಅದನ್ನು ಈ ಥರ ಮಾಡಬೇಕು ನೋಡಿ. ಮಿಕ್ಸಿಗೆ ಹಾಕಿದ್ರು ಪರವಾಗಿಲ್ಲ, ಗಟ್ಟಿ ಮೊಸರು ಇರ್ಬೋದು, ಇರಬಾರ್ದು, ಸ್ವಲ್ಪ ಮಜ್ಜಿಗೆ ಥರ ಇರಬೇಕು. ಆ ಥರ ಮಾಡ್ತಾ ಇದ್ದೀನಿ ಇಲ್ಲಿ ನಾನು. ಹಾಗೆ ಫ್ರೈ ಮಾಡಿ ಇಟ್ಟಂತಹ ಟೊಮೆಟೊ ಆಮೇಲೆ ಕಾಯಿ ಮೆಣಸು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತೆಂಗಿನ ತುರಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಥರ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ನಂತರ ಅದಕ್ಕೆ ಮಜ್ಜಿಗೆನ ಹಾಕ್ಬಿಟ್ಟು ಉಪ್ಪು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಒಗ್ಗರಣೆ ಕೊಟ್ಟರೆ ಒಂದು ರುಚಿಯಾದಂತಹ ಟೊಮೆಟೊ ತಂಬುಳಿ ರೆಡಿ ಆಗುತ್ತೆ. ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದಾದಂತಹ ಒಂದು ತಂಬುಳಿ ಇದು. ಹಾಗೆ ದೋಸೆಗೆ ಕೂಡ ಆಗುತ್ತೆ, ಆದರೆ ದೋಸೆಗಿಂತ ವೈಟ್ ರೈಸ್ ಬರುತ್ತಲ್ವಾ, ವೈಟ್ ರೈಸ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಆದ್ವಿಗೆ ಕೊಟ್ಟಿದ್ದೆ ಮಧ್ಯಾಹ್ನ ಊಟಕ್ಕೆ ಅಂತ ಅಂದ್ಬಿಟ್ಟು ಸಖತ್ ಇಷ್ಟಪಟ್ಲು. ಅವಳು ಬಂದು ಹೇಳ್ತಾ ಇದ್ಲು, ಇವತ್ತು ನನಗೆ ಊಟ ಚೆನ್ನಾಗಿತ್ತಮ್ಮ, ಚೆನ್ನಾಗಾಗಿತ್ತು ತಂಬುಳಿ ಅಂತ ಹೇಳ್ತಾ ಇದ್ಲು. ಒಂಥರ ಟೇಸ್ಟ್ ಚೆನ್ನಾಗಿತ್ತು. ನಾನ್ ವೆಜ್ ಎಲ್ಲ ತಿಂತೀವಲ್ವಾ ಹಿಂದಿನ ದಿನ, ನೆಕ್ಸ್ಟ್ ಡೇ ಈ ಥರ ತಂಬುಳಿ ಮಾಡಿ ಕುಡಿದ್ರೆ ದೇಹಕ್ಕೆ ಕೂಡ ತುಂಬ ತಂಪು, ಹೊಟ್ಟೆ ಕೂಡ ಸ್ವಲ್ಪ ಕೂಲಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಇದನ್ನು ಮಾಡ್ಕೊಂಡಿದ್ದೀನಿ. ಇನ್ನು ನಮಗೆ ಇವತ್ತು ನಮ್ಮ ಪುಟಾಣಿಗೆ ಇವತ್ತು ನಾವು ಧರ್ಮಸ್ಥಳದಲ್ಲಿ ಅನ್ನಪ್ರಾಶನ ಮಾಡೋದಕ್ಕಿತ್ತು. ಅನ್ನ ಅಲ್ಲೇ ಕೊಡೋದು ಅಂದರೆ ಮಗುವಿಗೆ ಮೊದಲನೇ ಒಂದು ಊಟನ ಒಂದು ದೇವಸ್ಥಾನದಲ್ಲಿ ಕೊಡುವಂತಹ ಒಂದು ಕ್ರಮ ನಮ್ಮದ್ರಲ್ಲಿದೆ. ಸೊ ಧರ್ಮಸ್ಥಳ ಹತ್ತಿರ ಇರೋದ್ರಿಂದ ಅಲ್ಲಿಗೆ ಹೋಗಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲಿಗೆ ಇವಾಗ ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಎಲ್ಲ ಕೆಲಸಗಳನ್ನು ಮುಗಿಸಿ ಸ್ನಾನ ಎಲ್ಲ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಹಾಗೆ ಕೌಶಿ ಕೂಡ ರೆಡಿ ಆಗ್ತಾ ಇದ್ದಾಳೆ, ಅಮ್ಮ ರೆಡಿ ಆಗ್ತಾ ಇದ್ದಾರೆ. ಮಗು ಮಲ್ಕೊಂಡಿದ್ದಾನೆ. ಮಗು ಸ್ವಲ್ಪ ಎಚ್ಚರ ಆದ ನಂತರ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಅವನನ್ನು ಕೂಡ ರೆಡಿ ಮಾಡ್ಕೋಬೇಕು. ಹೊರಗಡೆ ತುಂಬ ಬಿಸಿಲಿರೋದ್ರಿಂದ ಮಕ್ಕಳನ್ನ ಈ ಥರ ಹೊರಗಡೆ ಕರ್ಕೊಂಡು ಹೋಗ್ಬೇಕಿದ್ರೆ ಸ್ವಲ್ಪ ಲೂಸ್ ಆಗಿರುವಂತಹ ಬಟ್ಟೆಗಳನ್ನು ಹಾಕಿದ್ರೆ ತುಂಬಾನೇ ಒಳ್ಳೆಯದು. ಚಡ್ಡಿ ನೋಡಿ, ಚಡ್ಡಿ ಇದು ಚಡ್ಡಿ. ಆಕ್ಚುಲಿ ಅವನಿಗೆ ಪ್ಯಾಂಟ್ ಆಗ್ತದೆ, ಎಲ್ಲ ಚಡ್ಡಿಗಳು ಅವನಿಗೆ ಪ್ಯಾಂಟ್ ಅಲ್ವಾ ಅಲ್ವಾ. ಇನ್ನು ಮಗುವಿಗೆ 5 ಮಂತ್ಸ್ ಇವಾಗ ನಡೀತಾ ಇದೆ. ಇನ್ನು 6 ಮಂತ್ಸ್ ಕಂಪ್ಲೀಟ್ ಆದ ಕೂಡಲೇ ಹೊಟ್ಟೆಗೆ ಏನಾದರೂ ಫುಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಬೇಕಲ್ವಾ. ಅದಕ್ಕಿಂತ ಮೊದಲು ದೇವಸ್ಥಾನದಲ್ಲಿ ಒಂದು ಅನ್ನಪ್ರಾಶನ ಮಾಡಿಸುವಂತಹ ಕ್ರಮ ನಮ್ಮ ಸೈಡಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಮಾಡ್ತಾರೆ ಎಲ್ರೂ. ಹಾಗಾಗಿ ನಾವು ಧರ್ಮಸ್ಥಳ ಟೆಂಪಲ್ ಹತ್ರನೇ ಇರೋದ್ರಿಂದ ಹೇಗೋ ಅವ್ರು ನಮ್ಮನೆಗೆ ಬಂದಿದ್ರಲ್ವ, ಈ ಟೈಮ್ನಲ್ಲೇ ಕೊಟ್ಟು ಆಮೇಲೆ ಅವ್ರನ್ನ ಕಲಿಸ್ಬಿಟ್ರೆ ಒಂದು ಕೆಲಸ ಮುಗಿಯುತ್ತೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅನ್ನ ಕೊಡುವಂತಹ ಕ್ರಮ ಜಾಸ್ತಿ ಅಂದರೆ 5 ಮಂತ್ಸಲ್ಲಿ ಜಾಸ್ತಿ ಮಾಡ್ತಾರೆ. ಇಲ್ಲ ಅಂತ ಹೇಳಿದರೆ 7 ಮಂತ್ಸಲ್ಲಿ, 6 ಮಂತ್ ಕಂಪ್ಲೀಟ್ ಆದ ನಂತರ 7 ಮಂತ್ ರನ್ನಿಂಗಲ್ಲಿ
ಅಲ್ಲಿ ಕೂಡ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದಾಗ ತುಂಬಾನೇ ಸುಸ್ತಾಯಿತು ಅಂತ ಅಂದ್ಬಿಟ್ಟು ಲಾಗ್ ಕಂಟಿನ್ಯೂ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ವಾಪಸ್ ನಾನಿಲ್ಲಿ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ಅಷ್ಟೇನೆ ನಮ್ಮ ಪುಟಾಣಿ ಬೇಗನೆ ಎದ್ದಿದ್ದ ನೋಡಿ. ಎದ್ಬಿಟ್ಟು ಅವನ ಪಾಡಿಗೆ ಅವ್ನು ಮಾತಾಡ್ತಾ ಇರ್ತಾನೆ. ಏನಾದ್ರೂ ಅವನ ಭಾಷೆನಲ್ಲಿ ಹಾ ಹೂ ಅಂತ ಹೇಳ್ತಾ ಇರ್ತಾನೆ. ಅದನ್ನು ಕೇಳೋದೇ ಒಂದು ಖುಷಿ. ನಮ್ಮ ಮಾಧವಿ ಅಂತೂ ಎದ್ದು ಕೂಡಲೇ ಈ ಥರ ಮಗು ಎದ್ದಿದ್ರೆ ಅಲ್ಲಿಗೆ ಬಂದ್ಬಿಟ್ಟು ಆ ಮಗು ಜೊತೆ ಆಟ ಆಡ್ತಾ ಇರ್ತಾಳೆ. ನಾನಂತೂ ಎಷ್ಟು ಸಲ ಅಡಿಗೆ ರೂಮ್ಗೆ ಹೋಗ್ತೀನೋ, ಎಷ್ಟು ಸಲ ರೂಮಿಗೆ ಬರ್ತೀನೋ ನನಗೆ ಗೊತ್ತಿಲ್ಲ. ತುಂಬ ಖುಷಿ ಆಗುತ್ತೆ ಕೆಲಸ ಮಾಡ್ತಾ. ಇವನ ಮಾತುಗಳ ಅಲ್ಲಿ ಕೇಳತ್ತಲ್ವಾ, ಕಿಚನ್ಗೆ ಕೇಳತ್ತೆ. ಇವನು ಏನಾದರೂ ಇವನ ಭಾಷೆನಲ್ಲಿ ಮಾತಾಡ್ತಾ ಇರ್ತಾನೆ. ಅದು ಕಿಚನ್ಗೆ ಕೇಳಬೇಕಿದ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಮನಸ್ಸು ಬರಲ್ಲ. ಅಲ್ಲಿಂದ ಓಡ್ ಬಂದ್ಬಿಟ್ಟು ಮಗುನ ನೋಡ್ಕೊಂಡು ಹೋಗ್ತೀನಿ. ಈ ಥರ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನನಗೆ ಇವರು ಬಂದಿರುವಂಥ ಫಸ್ಟ್ ಡೇ ಎಲ್ಲ ತುಂಬ ಕಾಲು ನೋವು ಬರ್ತಾ ಇತ್ತು. ನಾನು ಯಾಕೆ ಈ ಥರ ಕಾಲು ನೋವು ಬರ್ತಾ ಇದೆ ಅಂತ ನೋಡಬೇಕಿದ್ರೆ ಅದೇ ಅಂದರೆ ತುಂಬ ಸಲ ಹೊರಗಡೆ ಹೋಗ್ಬಿಟ್ಟು ಏನೇ ಕೆಲಸ ಮಾಡಿದ್ರು ಮಗು ಹತ್ರ ಬಂದ್ಬಿಟ್ಟು ಅವನನ್ನು ನೋಡ್ತೀನಲ್ವಾ. ಸೊ ಆ ಥರ ಬಂದು ಕಾಲು ನೋವು ಬಂದಿತ್ತು. ಹಾಗೆ ಬೆಳಿಗ್ಗೆ ಎದ್ದು ಯೋಗ ಎಲ್ಲ ಮುಗಿಸಿ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಮಸಾಲೆ ದೋಸೆ ಮಾಡೋಣ ಅಂತ ಹಿಟ್ಟನ್ನು ನೈಟ್ ನಾನು ರುಬ್ಬಿಟ್ಕೊಂಡಿದ್ದೆ. ಹಾಗೆ ಬೆಳಿಗ್ಗೆ ಎದ್ದೇಳಬೇಕಿದ್ರೆ ಕೆಲವೊಂದು ಗ್ರೋಸರೀಸ್ ಅದಕ್ಕೆ ಬೇಕಾಗಿರುವಂಥದ್ದು ಇರಲಿಲ್ಲ. ಶುಂಠಿ ಇರಲಿಲ್ಲ, ಬೆಳ್ಳುಳ್ಳಿ ಇರಲಿಲ್ಲ, ಆಮೇಲೆ ನಿಂಬೆಹಣ್ಣು, ಕೆಲವೊಂದು ಚಿಕ್ಕ ಪುಟ್ಟ ಗ್ರೋಸರೀಸ್ ಎಲ್ಲ ಬೇಕಿತ್ತು. ಉಪ್ಪು ಕೂಡ ಖಾಲಿಯಾಗಿತ್ತು, ಹುಡಿ ಉಪ್ಪೆಲ್ಲ ಖಾಲಿಯಾಗಿತ್ತು. ಸೊ ಅದನ್ನೆಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿ ಪೇಟೆಗೆ ಹೋಗ್ಬಿಟ್ಟು ಅಂಗಡಿಯಿಂದ ತಂದೆ. ಹಾಗೆ ಇಲ್ಲಿ ಮೆಣಸು ಒಂದು 4-5 ಬ್ಯಾಡಗಿ ಮೆಣಸನ್ನು ಅಮ್ಮ ಬಿಸಿನೀರಲ್ಲಿ ಹಾಕಿಟ್ಟಿದ್ರು. ಹೇಳಿ ಹೋಗಿದ್ದೆ ಬಿಸಿನೀರಲ್ಲಿ ಹಾಕಿಡಿ ಅಂತ, ಹಾಕಿಟ್ಟಿದ್ರು. ಇದು ಮಸಾಲೆ ದೋಸೆಗೆ ಚಟ್ನಿ ಮಾಡೋದಕ್ಕೆ ಒಂದು 4-5 ಬ್ಯಾಡಗಿ ಮೆಣಸು, ಒಂದು 3 ಎಸ್ಲು ಬೆಳ್ಳುಳ್ಳಿ, ಚಿಕ್ಕ ತುಂಡು ಶುಂಠಿ, ಸ್ವಲ್ಪ ಉಪ್ಪು ಇಷ್ಟೇನೆ ಹಾಕಿಬಿಟ್ಟು ಕೆಂಪು ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ. ಇದು ದೋಸೆ ಮೇಲೆ ಹಾಕೋದಕ್ಕೆ ಆಯ್ತಾ. ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಥರ ಮಾಡಿದರೆ. ಹಾಗೆ ಭಾಜಿ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಒಗ್ಗರಣೆ ಎಲ್ಲ ಇಟ್ಕೊಂಡು ಉದ್ದಿನಬೇಳೆ, ಸಾಸಿವೆ, ಕರಿಬೇವೆಲ್ಲ ಹಾಕಿ ಒಂದು 3 ದೊಡ್ಡ ಈರುಳ್ಳಿನ ಕಟ್ ಮಾಡಿಬಿಟ್ಟು ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಜಾಸ್ತಿ ಫ್ರೈ ಆಗಬಾರ್ದು. ಸ್ವಲ್ಪ ಫ್ರೈ ಆದ ನಂತರ ಅರಿಶಿನ ಪೌಡರ್, ಉಪ್ಪೆಲ್ಲ ಅದಕ್ಕೆ ಹಾಕೊಂಡಿದ್ದೀನಿ. ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ, ಒಂದು 2 ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೆ. ಆವಾಗ ಕೂಡ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ. ಅದನ್ನೆಲ್ಲವನ್ನ ಸ್ಮ್ಯಾಶ್ ಮಾಡಿ ಇಟ್ಟಂತಹ ಆಲೂಗಡ್ಡೆನ ಹಾಕಿಬಿಟ್ಟು ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ನೀರು ಹಾಕೊಳ್ತೀನಿ. ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊತೀನಿ. ಹಾಗೆ ಇನ್ನೊಂದೇನು ಗೊತ್ತಾ, ಸ್ವಲ್ಪ ಸಕ್ಕರೆ ಹಾಕೋಬೇಕು ಬಾಜಿಗೆ. ಆವಾಗ ಒಂದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಬಾಜಿ. ಹಾಗೆ ಸ್ವಲ್ಪ ಕುದಿಸ್ಕೊಂಡ್ರೆ ಬಾಜಿ ಕೂಡ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೆಂಪು ಚಟ್ನಿ ದೋಸೆ ಮೇಲೆ ಹಾಕೋದಕ್ಕೆ. ನೋಡಿ ಈ ಥರ ಬರಬೇಕು ಬಾಜಿ, ಅವಾಗಲೇ ಸ್ವಲ್ಪ ಚೆನ್ನಾಗಾಗೋದು. ತುಂಬ ಡ್ರೈ ಬಾಜಿ ಆದರೆ ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ. ಫೈನಲ್ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ದೋಸೆಗೆ, ಮಸಾಲೆ ದೋಸೆಗೆ ಬೇಕಾಗಿರುವಂತಹ ಬಾಜಿ ರೆಡಿ ಆಗುತ್ತೆ. ಖಾರಕ್ಕೆ ಬೇಕಿದ್ರೆ ನೀವು ಹಸಿಮೆಣಸನ್ನು ಸೇರಿಸ್ಕೋಬಹುದು. ಸಕ್ಕರೆ ಸೇರಿಸೋದು ಮಾತ್ರ ಮರಿಬೇಡಿ, ಒಂದು ಅರ್ಧ ಸ್ಪೂನಷ್ಟು ಸೇರಿಸಿದ್ರೆ ಸಾಕು. ಹಾಗೆ ಇಲ್ಲಿ ಕೌಶಿ ಚಟ್ನಿ ಮಾಡ್ತಾ ಇದ್ಲು. ಕೊತ್ತಂಬರಿ ಸೊಪ್ಪು, ಶುಂಠಿ, ತೆಂಗಿನ ತುರಿ, ಸ್ವಲ್ಪ ಉಪ್ಪು, ಹುಣಸೆ ಹಣ್ಣೆಲ್ಲ ಹಾಕಿಬಿಟ್ಟು ಚಟ್ನಿ ಮಾಡಿರುವಂಥದ್ದು. 1-2 ಹಸಿಮೆಣಸೆಲ್ಲ ಹಾಕ್ಕೊಂಡಿದ್ದು. ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಹುದುಗಿ ಬಂದಿದೆ ಅಂತ ಹೇಳಿದರೆ, ನಿನ್ನೆ ನೈಟ್ ನಾನು ರುಬ್ಬಿಟ್ಟಿರುವಂಥದ್ದು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಹಿಟ್ಟು ಹುದುಗಿದ್ರೆ ಮಾತ್ರ ದೋಸೆ ಕೂಡ ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ಬೆಳಿಗ್ಗೆ ಹೊತ್ತಿಗೆ ನಾನು 4-5 ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ರವೆ ಸೇರಿಸ್ಕೊಂಡಿದ್ದೀನಿ ಆಯಿತಾ, ಕ್ರಿಸ್ಪಿಯಾಗಿ ಬರಲಿ ಅಂತ ಅಂದ್ಬಿಟ್ಟು. ಸೊ ಆ ರೀಸನ್ಗೋಸ್ಕರ ಅದು ವಿಡಿಯೋ ಮಾಡಿದ್ದೆ, ಬಟ್ ಏನಾಯಿತು ಅಂತ ಗೊತ್ತಿಲ್ಲ, ಡಿಲೀಟ್ ಆಗಿದೆಯೇನೋ ಗೊತ್ತಿಲ್ಲ, ಅದು ಮಿಸ್ ಆಯಿತು. ಸೊ ರವೆ ಸೇರಿಸ್ಕೋಬೇಕು, 4-5 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ ಮಸಾಲೆ ದೋಸೆ ಯಾವಾಗಲೂ ತವ ಮೇಲೆ ಮಾಡಿದ್ರೇ ಚಂದ. ಕಬ್ಬಿಣದ ಕಾವಲಿನಲ್ಲಿ ಮಾಡಿದರೆ ಸಾಫ್ಟಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ತವದ ಮೇಲೇ ಮಾಡ್ತಾ ಇದ್ದೀನಿ. ದೋಸೆ ಹಿಟ್ಟನ್ನು ಹರಡ್ಕೊಂಡು ಮೇಲ್ಗಡೆ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನಂತರ ನಾನು ಮಾಡಿಟ್ಟಂತಹ ಕೆಂಪು ಚಟ್ನಿ ಏನಿದೆ ನೋಡಿ, ಅದನ್ನು ಕೂಡ ಇಡೀ ಸ್ಪ್ರೆಡ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಬಾಜಿ ಹಾಕ್ಕೊಂಡು ಫೋಲ್ಡ್ ಮಾಡಿ ಚಟ್ನಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುವಂತಹ ಹೋಟೆಲ್ ಸ್ಟೈಲ್ನಲ್ಲೇ ಮಾಡಿರುವಂತಹ ಒಂದು ಮಸಾಲೆ ದೋಸೆ ರೆಡಿ ಆಗುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ಈ ಥರ. ಹಿಟ್ಟು ಯಾವ ಥರ ರೆಡಿ ಮಾಡೋದಂತ ಹೇಳಿಲ್ಲ, ಬಟ್ ಅದು ಹೇಳಬೇಕಂತ ಆದಂತಹ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಎಲ್ರಿಗೂ ಕೂಡ ಗೊತ್ತಿರುತ್ತೆ ದೋಸೆ ಹಿಟ್ಟನ್ನು ಯಾವ ಥರ ರೆಡಿ ಮಾಡೋದಂತ. ಬೇಕಿದ್ರೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ, ಕಮೆಂಟ್ ಮಾಡಿ ಯಾರಿಗಾದರೂ ಬೇಕಿದ್ರೆ. ಸೊ ಈ ಥರ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿತ್ತು, ಬಿಸಿ ಬಿಸಿಯಾಗಿ ತಿಂತಾ ಇರಬೇಕಿದ್ರೆ ಸಖತ್ತಾಗಿರುತ್ತೆ. ಹಾಗೆ ಬೆಳಗಿನ ತಿಂಡಿ ಎಲ್ಲ ಆದ ನಂತರ ಆಮೇಲೆ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಸ್ವಲ್ಪ ಪೇಟೆ ಕಡೆಗೆ ಹೋಗೋದಕ್ಕಿತ್ತು ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಕೌಶಿಗೆ ಕೆಲವೊಂದು ಥಿಂಗ್ಸ್ ಎಲ್ಲ ತರೋದಕ್ಕಿತ್ತು. ಹಾಗೆ ಮಗುಗೆ ಬೆಳ್ಳಿ ಬಳೆ ತರೋದಕ್ಕಿತ್ತು. ಅದನ್ನೆಲ್ಲ ತೊಗೊಂಡು ಬರೋಣ. ಇನ್ನು ಅವರು ಸಂಡೇ ಹೋಗ್ತಾರೆ, ಊರಿಗೆ ವಾಪಸ್ ಹೋಗ್ತಾರೆ. ಸೊ ಹಾಗಾಗಿ ಅದಕ್ಕಿಂತ ಮೊದಲು ತಂದುಬಿಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಹೊರಗಿನ ಬಿಸಿಲು ನೋಡಬೇಕಿದ್ರೆ ಹೋಗೋದೇ ಬೇಡ ಅಂತ ಅನ್ನಿಸ್ತಾ ಇತ್ತು ನನಗೆ. ಕೆಲಸ ಎಲ್ಲ ಆಯಿತು. ಕೌಶಿ ಕ್ಲೀನ್ ಮಾಡ್ತಾ ಇದ್ದಾಳೆ, ಮನೆ ಒರೆಸ್ತಾ ಇದ್ದಾಳೆ, ಬಟ್ಟೆ ಎಲ್ಲ ಒಗ್ದಾಯಿತು. ಹಾಗೆ ಈಗ ಸ್ವಲ್ಪ ಪೇಟೆ ಕಡೆಗೆ ಹೋಗೋದಕ್ಕಿತ್ತು ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ತುಂಬ ಬಿಸಿಲಿದೆ ಹೊರಗಡೆ.
ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಿಗೆ ಕಡಿಮೆ ಪೇಟೆಗೆ ಹೋಗೋದು ನಾನು ಏನಾದರೂ ಅರ್ಜೆಂಟ್ ಇದ್ದರೆ ಮಾತ್ರ ಹೋಗೋದು. ಇವತ್ತು ಫ್ರೈಡೇ, ಯಾವಾಗಲೂ ಸಂಜೆ ಟೈಮಲ್ಲಿ ಆದ್ವಿಗೆ ಏನು ಸಂಗೀತ ಕ್ಲಾಸ್ ಇರುತ್ತಲ್ವಾ, ಇವತ್ತು ಇಲ್ಲ, ನಾಳೆ ಇರೋದು. ಇನ್ನು ನಾಳೆ ಒಂದಿನ ಅಮ್ಮ ಹಾಗೆ ಕೌಶಿ ಮಗು ಎಲ್ಲ ಮನೇಲಿರ್ತಾರೆ, ಆಮೇಲೆ ಊರಿಗೆ ಹೊರಡ್ತಾರೆ. ಸೊ ಅದಕ್ಕಿಂತ ಮೊದಲು ಕೆಲವೊಂದು ಏನು ಮಗುವಿಗೆ ಬಳೆ ಎಲ್ಲ ಬೇಕಿತ್ತು ಬೆಳ್ಳಿದ್ದು, ಅದನ್ನು ತರೋಣ ಅಂತ ಅಂದ್ಬಿಟ್ಟು ಇವತ್ತು ಹೊರಟಿದ್ದೀನಿ. ಬೇಗ ಹೋಗಬೇಕು ಅಂತ ಅಂದ್ಕೊಂಡೆ, ಲೇಟ್ ಆಯಿತು, ಕೆಲಸ ಎಲ್ಲ ಆಗಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ಈಗ ಹೋಗಬೇಕು, ಹೋಗಿ ಬಂದು ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪೇಟೆಯಲ್ಲಿ ರೋಡ್ ಕೆಲಸ ಎಲ್ಲ ಆಗ್ತಾಯಿದೆ, ಅಲ್ಲಲ್ಲಿ ಕೆಲಸ ಎಲ್ಲ ಮಾಡ್ತಾಯಿದ್ದಾರೆ, ಎಲ್ಲ ತೆಗೆದಿದ್ದಾರೆ ಹಳೆ ರೋಡನ್ನು, ಹೊಸ ರೋಡ್ ಆಗ್ತಾಯಿದೆ. ಸೊ ತುಂಬ ಕಷ್ಟ, ಗಾಡಿ ಪಾರ್ಕಿಂಗ್ ಮಾಡೋದೆಲ್ಲ ತುಂಬ ಕಷ್ಟ. ನಮಗೆ ಯಾವುದಾದ್ರೂ ಅಂಗಡಿಗೆ ಹೋಗಬೇಕಿದ್ರೆ ಆ ಅಂಗಡಿ ಎದುರುಗಡೆ ಪಾರ್ಕಿಂಗ್ ಮಾಡೋದಕ್ಕೆ ಆಗಲ್ಲ, ಎಲ್ಲೋ ಗಾಡಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋಗಬೇಕು. ಸೊ ಆ ರೀತಿ ಆಗಿದೆ. ಇನ್ನೊಂದು ವಾರದಲ್ಲಿ ಸರಿಯಾಗತ್ತೆ ಅಂತ ಅಂದ್ಕೋತೀನಿ. ಹೆಲ್ಮೆಟ್ ಇದು ಆದ್ವಿದ್ದು, ನನ್ನ ಹೆಲ್ಮೆಟಿದ್ದು ಗ್ಲಾಸ್ ಹೋಗಿದೆ, ಫ್ರಂಟ್ ಗ್ಲಾಸ್ ಹೋಗಿದೆ. ಅವಳದು ಸ್ವಲ್ಪ ಟೈಟ್ ಆಗುತ್ತೆ, ಕೂದಲೆಲ್ಲ ಹಾಳಾಗುತ್ತೆ. ಹಾಗಾಗಿ ಹಿಂದ್ಗಡೆ ಒಂದು ಪೋನಿ ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಕ್ಲಿಪ್ಪೆಲ್ಲ ಹಾಕ್ಕೊಂಡ್ರೆ ಉಳಿಯಲ್ಲ. ಚಂದ ಮಾಡಿ ತಲೆ ಕಟ್ಟಿ ಹೋದರೆ ಈ ಹೆಲ್ಮೆಟ್ ಇಟ್ಟಾಗ ಎಲ್ಲ ಹೋಗುತ್ತೆ. ತುಂಬ ಟೈಟ್ ಆಗುತ್ತೆ ಮಾತ್ರ ಹೆಲ್ಮೆಟ್ ಇದು. ನನ್ನ ಹೆಲ್ಮೆಟಿದ್ದು ಗ್ಲಾಸ್ ಹೋಗಿ ಕೊಡಬೇಕಿನ್ನು ಗ್ಲಾಸ್ ಹಾಕ್ಸೋದಕ್ಕೆ. ಟೈಟ್ ಇದ್ದರೆ ಒಳ್ಳೆಯದು ಮಾತ್ರ, ಸೇಫ್ಟಿ. ಆದರೆ ಇದು ಸೈಜ್ ಚಿಕ್ಕದು, ಅವಳು ಚಿಕ್ಕವಳಲ್ವಾ, ಸೊ ಹಾಗಾಗಿ ಚಿಕ್ಕ ಸೈಜ್ ಇದು. ಆದರೆ ಟೈಟಾಗಿ ನಿಲ್ಲತ್ತೆ ಮಾತ್ರ. ಗಾಡಿ ಬಿಸಿಲಲ್ಲಿದೆ. ಬೆಳಿಗ್ಗೆ ಒಂದು ಸಲ ಹೋಗಿದ್ದೆ, ಕೆಲವೊಂದು ಗ್ರೋಸರೀಸ್ ಬೇಕಿತ್ತು, ಹಾಗಾಗಿ ಹೋಗಿದ್ದೆ. ಅದನ್ನು ತಂದು ಹಾಗೆ ಅಂಗಳದಲ್ಲಿ ಇಟ್ಟಿದ್ದೆ, ಅಲ್ಲೇ ಉಂಟು ಬಿಸಿಲಲ್ಲಿ. ಓಕೆ, ಈಗ ಪೇಟೆಗೆ ಹೋಗಿ ಬಂದು ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮಗು ಮಲ್ಕೊಂಡಿದ್ದಾನೆ, ಸ್ನಾನ ಎಲ್ಲ ಮುಗಿಸಿ ಮಲ್ಕೊಂಡಿದ್ದಾನೆ. ಅಮ್ಮ ಸ್ನಾನ ಎಲ್ಲ ಮಾಡಿಸಿದ್ರು, ನಿದ್ದೆ ಮಾಡಿದ್ದಾನೆ. ನಾಮಕರಣ ಟೈಮ್ನಲ್ಲಿ ಒಂದು ಬೆಳ್ಳಿ ಬಳೆ ಈ ಥರ ಸಿಕ್ಕಿತ್ತು ಅವನಿಗೆ, ಅಂದರೆ ಗಿಫ್ಟಾಗಿ ಸಿಕ್ಕಿತ್ತು. ಅದರ ಜೊತೆಗೆ ಇನ್ನೊಂದು ತೊಗೊಳ್ಳೋಣ, ಇನ್ನೊಂದು ಕೈಗೆ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ತರೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ದೆ, ಸಿಕ್ತು. ಬಟ್ ರೇಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ಯಾಕಂತ ಹೇಳಿದ್ರೆ ಬೆಳ್ಳಿಗೆ ಇವಾಗ ಜಾಸ್ತಿ ಆಗಿದೆ ಅಲ್ವಾ, ಹಾಗಾಗಿ ಚಿನ್ನ ಥರನೇ. ಹಾಗಾಗಿ ಒಂದು ಬಳೆ ತೊಗೊಂಡ್ರು ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ. 750 ಆಯಿತು ಇದಕ್ಕೆ. ಪೇಟೆಗೆ ಹೋದರೆ ಒಂದು ಸಲ ಮನೆಗೆ ಓಡ್ ಬರೋಣ ಅಂತ ಅನ್ಸುತ್ತೆ. ಬೇಗ ಬೇಕಾಗಿರುವಂತಹ ಎಲ್ಲ ಥಿಂಗ್ಸ್ನ ತೊಗೊಂಡು ಹಾಗೆ ಸೀದಾ ಬಂದುಬಿಟ್ಟೆ. ಅಮ್ಮ ಹೇಳ್ತಾಯಿದ್ರು, ಇಷ್ಟು ಬೇಗ ಬಂದ್ಯಾ ನೀನು ಅಂತ ಅಂದ್ಬಿಟ್ಟು. ನಿಜ ಹೇಳ್ತೀನಿ, ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾಯಿದ್ರೆ ಆ ಟೈಮ್ನಲ್ಲಿ ಪೇಟೆಗೆ ಹೋಗೋದಕ್ಕೇನಾಗಲ್ಲ. ಮೇಯ್ನ್ ಜಂಕ್ಷನಲ್ಲೇ ಕೆಲಸ ಎಲ್ಲ ಆಗ್ತಾಯಿದೆ, ಎಲ್ಲೂ ಗಾಡಿ ನಿಲ್ಸೋದಕ್ಕಾಗಲ್ಲ. ಒಂದು ಅಂಗಡಿಯಿಂದ ಏನಾದರೂ ತೊಗೋಬೇಕಿದ್ರೆ ಒಂದಷ್ಟು ದೂರ ಗಾಡಿನ ನಿಲ್ಲಿಸಿ ನಡ್ಕೊಂಡು ಬರಬೇಕು. ವಾಪಸ್ಸು ಇಟ್ಟ ಜಾಗದಿಂದ ತೆಗೆಯೋದಂತ ಹೇಳಿದ್ರೆ ಅದು ಇನ್ನೂ ದೊಡ್ಡ ಕಷ್ಟ ಅಂತ ಆಯಿತು. ಸೊ ಹಾಗಾಗಿ ಬೇಗ ತೊಗೊಂಡು ಒಂದು ಅರ್ಧ ಗಂಟೆಲಿ ಹೋಗಿ ವಾಪಸ್ ಬಂದಾಗಿದೆ. ನಾನು ಹೋಗಿ ಬರೋಷ್ಟರಲ್ಲಿ ಅಮ್ಮ ಸೌತೆಕಾಯಿ ಹಾಗೆ ಏನೋ ಹೆಸರು ಕಾಳನ್ನು ಮೊಳಕೆ ಬರೆಸಿಟ್ಕೊಂಡಿದ್ರು. ಸೊ ಅದು ಮಾಡಿಟ್ಟಿದ್ದಾರೆ ನೋಡಿ. ಅಮ್ಮ ಮಾಡಿದ ಸಾರು, ಇವತ್ತು ಫ್ರೈಡೇ ಅಲ್ವಾ, ವೆಜ್. ನಮಗೆ ಸಾಂಬಾರಲ್ಲ, ನಾರ್ಮಲಾಗಿ ಮಾಡಿರುವಂತಹ ಸಾರಿದು. ನಾನು ಹೆಚ್ಚಾಗಿ ಸಾಂಬಾರು ಥರ ಮಾಡ್ಕೋತೀನಿ. ಈ ಥರ ತರಕಾರಿ ಏನಾದರೂ ಮಾಡಬೇಕಿದ್ರೆ. ಅಮ್ಮ ಸಾಂಬಾರು ಮಾಡಲ್ಲ, ಸಿಂಪಲ್ಲಾಗಿ ಮೆಣಸು, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಈರುಳ್ಳಿ, ಹುಣಸೆ ಹಣ್ಣು ಇಷ್ಟನ್ನೇ ಹಾಕಿ ಮಸಾಲೆ ರುಬ್ಬಿಟ್ಟು ಈ ಥರ ಮಾಡ್ತಾರೆ. ಅನ್ನ ಜೊತೆ ಚೆನ್ನಾಗಿರುತ್ತೆ. ಹಾಗೆ ಬೆಳಿಗ್ಗೆ ತೊಂಡೆಕಾಯಿ ಪಲ್ಯ ಮಾಡಿದ್ದೆವು ಲಂಚ್ ಬಾಕ್ಸಿಗೆ ಅಂತ ಅಂದ್ಬಿಟ್ಟು. ಮೊಸರು ಆಮೇಲೆ ತೊಂಡೆಕಾಯಿ ಪಲ್ಯ ಮಾಡಿಬಿಟ್ಟು ಹಸ್ಬೆಂಡ್ ಆಮೇಲೆ ಇಬ್ಬರಿಗೆ ಸಹ ಕೊಟ್ಟಿದ್ದೇವೆ. ಸೊ ಅದು ಕೂಡ ಸ್ವಲ್ಪ ಇದೆ, ಮೊಸರಿದೆ, ಉಪ್ಪಿನಕಾಯಿ ಇದೆ. ಇವತ್ತಿನ ಫ್ರೈಡೇ ಲಂಚ್ ಇಷ್ಟೇ. ಇಷ್ಟೇ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಆಯಿತು. ಇನ್ನೆರಡು ದಿವಸ ಇದ್ದಾರೆ ಅಮ್ಮ, ಕೌಶಿ, ಮಗು 2 ಡೇಸ್ ಇದ್ದಾರೆ, ಇವತ್ತು ಮತ್ತು ನಾಳೆ. ಸಂಡೇ ಬೆಳಿಗ್ಗೆ ಬೇಗ ಹೊರಡ್ತಾರೆ ಅವರು. ಹೇಗೆ ಕೂತ್ಕೊಳ್ಳೋದು ಅಂತ ಆಗ್ತಾ ಉಂಟು ಮನೆಯಲ್ಲಿ. ತುಂಬ ಬೋರ್ ಆಗ್ಬೋದು ಅಂತ ಅನ್ಕೋತೀನಿ. ಲಾಸ್ಟ್ ಟೈಮ್ ಕೂಡ ಅಷ್ಟೇ, ಡೆಲಿವರಿಯಾಗಿ 40 ಡೇಸ್ ಇದ್ರಲ್ವ, ನಂತರ ಹೋದ್ರಲ್ವ, ಆ ಟೈಮ್ನಲ್ಲಿ ಕೂಡ ತುಂಬ ಬೋರ್ ಆಗ್ತಾಯಿತ್ತು. ಇವಾಗ ಕೂಡ ಅಷ್ಟೇ ಬೋರ್ ಆಗ್ಬೋದು. ಅಂದರೆ ನಗಾಡ್ತಾನಲ್ವ, ಮುಖ ನೋಡಿಬಿಟ್ಟು ಚೆನ್ನಾಗಿ ನಗಾಡ್ತಾನೆ. ಸೊ ಹಾಗಾಗಿ ಸ್ವಲ್ಪ ಬೋರ್ ಆಗ್ಬೋದು ಅಂತ ಅನ್ಕೋತೀನಿ. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗಲೇಬೇಕು. ಅವ್ರ ಮನೆಗೆ ಅವರು ಹೋಗಲೇಬೇಕಲ್ವಾ. ಸೊ ಈ ಥರ. ಮಗುವಿಗೊಂದು ರಾಗಿ ದಿಂಬು ಮಾಡೋದಕ್ಕಿತ್ತು. ಸೊ ಹಾಗಾಗಿ ರಾಗಿ ತರಿಸ್ಕೊಂಡು ಇಟ್ಕೊಂಡಿದ್ದೆ. ಇವತ್ತು ಮಾಡಿಬಿಡೋಣ, ಆ ಕೆಲಸ ಕೂಡ ಮುಗಿಸೋಣ ಅಂತ ಅಂದ್ಬಿಟ್ಟು ಇವಾಗ ಕೂತ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು. ಒಂದು ಬಟ್ಟೆನ 4 ಸೈಡಲ್ಲಿ ಕೂಡ ಸ್ಟಿಚ್ ಮಾಡಿಕೊಂಡು ರಾಗಿನ ಹಾಕಿ ಆಮೇಲೆ ಸ್ವಲ್ಪ ಜಾಗ ಬಿಟ್ಟು ಆಮೇಲೆ ಅದನ್ನು ಸ್ಟಿಚ್ ಮಾಡೋದು ಅಷ್ಟೇ. ಸೊ ತುಂಬ ಮಕ್ಕಳಿಗೆ ಈ ಥರ ನಾನು ರಾಗಿ ತಲೆದಿಂಬನ್ನು ಮಾಡಿಕೊಟ್ಟಿದ್ದೆ. ತಲೆಗೆ ತುಂಬ ಒಳ್ಳೆಯದು, ರೌಂಡ್ ಶೇಪ್ ಬರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಾಡಿದ್ದು. ನಮ್ಮ ಮಗುವಿನ ತಲೆ ತುಂಬ ಅಂದರೆ ರೌಂಡ್ ಶೇಪಲ್ಲೇ ಇದೆ, ಅಗತ್ಯ ಇರಲಿಲ್ಲ ಇದರದ್ದು. ಬಟ್
ಬಟ್ ಇರ್ಲಿ ತಲೆಗೆ ತಂಪಲ್ವಾ ಅಂತ ಅಂದ್ಬಿಟ್ಟು ಮಾಡಿದೆ ನೋಡಿ. ಇಷ್ಟು ಜಾಗ ಬಿಟ್ಟು ಆಮೇಲೆ ರಾಗಿನ ಇದ್ರೊಳಗಡೆ ಹಾಕುವಂಥದ್ದು ಅಷ್ಟೇನೆ. ಹಾಗೆ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋಗಳು ಇಷ್ಟ ಆಗ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್. ಬಾಯ್.